ವಾದಿರಾಜ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಇಂತಹ ಒಂದು ಉದಾಹರಣೆಯೂ ಇದೆ. ಒಬ್ಬರು ವಾದಿರಾಜ ಶ್ರೀಪಾದಂಗಳವರಿಗೆ ಪ್ರಾರ್ಥನೆ ಮಾಡಿದರಂತೆ ಮಕ್ಕಳಾಗಬೇಕು ಅಂತ. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ, ನಿನಗೆ ಈ ಜನ್ಮದಲ್ಲಿ ಯೋಗ ಇಲ್ಲ, ನೀನು ಸಾಧನೆ ಮಾಡಿಕೋ, ದೇವರ ಸೇವೆ ಮಾಡು, ನೀನು ಉದ್ಧಾರ ಆಗತ್ತೆ ಅಂತ ಹೇಳಿದರು. ನೀವೇ ಹೇಳಿದ ಹಾಗೆ, ನೀವು ಅನುಗ್ರಹ ಮಾಡೋದಿಲ್ಲ ಅಂದರೆ ನಾವು ಇನ್ನೊಬ್ಬರ ಹತ್ರ ಹೋಗ್ತೇವೆ ಅಂತ ಬೇರೆ ಯಾವುದೋ ದುಷ್ಟಶಕ್ತಿಗಳನ್ನು ವಶ ಮಾಡಿಕೊಂಡ ಒಬ್ಬ ವ್ಯಕ್ತಿಯ ಹತ್ರ ಹೋಗಿ ಅವನು ಮಗುವನ್ನು ಪಡೆದರು. ಮಗುವನ್ನು ಪಡೆದ ಮೇಲೆ ವಾದರಾಜರು ಸಂಚಾರ ಕ್ರಮೇಣ ಮತ್ತೆ ಆ ಊರಿಗೆ ಬಂದಾಗ, ನೋಡ್ರಿ ನೀವು ಹೇಳಿದ್ರಿ ಮಗು ಆಗೋದಿಲ್ಲ ಅಂತ, ಮಗು ಆಗಿದೆ ನೋಡ್ರಿ ಅಂತ. ಬಹಳ ಸಂತೋಷ. ಸಂತೋಷ ಅಲ್ಲ, ನಿಮಗೆ ಆಗದೇ ಇದ್ದಕ್ಕೆ ಇನ್ನೊಬ್ರು ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ವಾದಿರಾಜರು ತಾವು ಅಭಿಮಂತ್ರಣ ಮಾಡಿ ನೀರನ್ನು ಪ್ರೋಕ್ಷಣೆ ಮಾಡಿದರು ಆ ಮಗುವಿಗೆ. ಅದೊಂದು ಭೂತ ಆಗಿ ಅದು ನಿಂತು, ಪಿಶಾಚ. ಏನೋ ಇಲ್ಲಿ ಯಾಕೆ ಬಂದಿದೆ ಅಂತ, ನನ್ನ ಕೆಲಸನೇ ಇದು ಅಂತ ಹೇಳಿದಂತೆ. ಈ ಮಾಂತ್ರಿಕ ನನ್ನನ್ನು ವಶ ಮಾಡಿಕೊಂಡಿದ್ದಾನೆ, ನಾನೊಬ್ಬ ಭೂತ, ಪಿಶಾಚ. ಯಾರು ಮಕ್ಕಳಾಗಬೇಕು ಅಂತ ಅವನಿಗೆ ಕೇಳ್ತಾರೋ ಮಗುವಿನ ವೇಷದಲ್ಲಿ ಹೋಗಿ ನಾನು ಅಲ್ಲಿ ಸ್ವಲ್ಪ ದಿವಸ ಇರ್ತೇನೆ, ಆಮೇಲೆ ಅಲ್ಲಿ ಹೊರಟು ಇನ್ನೊಂದು ಕಡೆ ಹೋಗ್ತೇನೆ, ಇದೇ ನಾವು ಬಿಸ್ನೆಸ್ ಅಂತ. ಇವನ ಹತ್ರ ಹೋಗಿ ನೀನು ಸ್ವಲ್ಪ ದಿವಸ ಇರಬೇಕು ಅಂತ ನಾನು ಅಲ್ಲಿ ಇರ್ತೇನೆ, ಆಮೇಲೆ ಇನ್ಯಾರೋ ಕೇಳಿದ್ರೆ ಅಲ್ಲಿ ಹೋಗ್ತೇನೆ. ಮಗು ಸತ್ತು ಹೋಯ್ತು ಅಂತ ಪಾಪ ಇವರು ತಿಳ್ಕೊತಾರೆ, ಸಾಯೋದಲ್ಲ, ನಾನೇ ಎದ್ದು ಹೋಗ್ಬಿಡ್ತೇನೆ ಅಷ್ಟೇ. ಇದೇ ನನ್ನ ಬಿಸ್ನೆಸ್. ಈಗ ಅರ್ಥ ಆಯ್ತಾ ನೀನು ಹಣೆ ಬರ ಏನು ಅಂತ? ದೇವರು ಈ ಜನ್ಮದಲ್ಲಿ ನಿನಗೆ ಮಗನನ್ನ ಕೊಡಬೇಕು ಅಂತ ಸಂಕಲ್ಪ ಮಾಡಿಲ್ಲ. ನಾನು ಹೇಳಿದ್ದೆ, ನನ್ನ ಮಾತಿನ ಮೇಲೆ ನೀನು ವಿಶ್ವಾಸ ಇಡಲಿಲ್ಲ, ಯಾವುದೋ ಮಾಂತ್ರಿಕನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಮಗು ಬೇಗ ಆಯಿತು ಅಂತ. ಅದು ಬೇಗನೂ ಆಯಿತು, ಬೇಗನೂ ಹೋಯ್ತು. ಏನು ಪ್ರಯೋಜನ? ಹಾಗಾದರೆ ಸ್ಥಿರವಾದ, ಶಾಶ್ವತವಾದ, ಮಂಗಲವಾದ, ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರುವ ಫಲ ಸಿಗಬೇಕು ಅಂದರೆ ಉತ್ತಮವಾದ ಮಾರ್ಗವನ್ನು, ಪ್ರಾಚೀನ ಸಂಪ್ರದಾಯವನ್ನೇ ಅನುಸರಣೆ ಮಾಡಿ.